ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ಪ್ರಿಯ ವೀಕ್ಷಕರೇ, ಪೊಲೀಸ್ ಬೇಟೆ ಡಿಜಿಟಲ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದು ವಿಚಿತ್ರ ಸಂಗತಿ ಅಂತಂದರೆ, ನಾಳೆ ದಿನಾಂಕ 31/12/2025 ಹುಬ್ಬಳ್ಳಿಯಲ್ಲಿ ಕೆಲವು ಕಡೆ ಕಾನೂನು ಬಾಹಿರ ಈವೆಂಟ್ಗಳು ನಡೀತಾ ಇದ್ದಾವೆ. ಅದರಲ್ಲಿ ಮೊದಲನೇದಾಗಿ ನನ್ನ ಗಮನಕ್ಕೆ ಬಂದಿದ್ದು, ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರುವ ಕ್ಯೂಬಿಕ್ಸ್ ಹೋಟ್ಲಲ್ಲಿ ಒಂದು ಈವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಅಲ್ಲಿ ಚಿಕ್ಕ ಮಕ್ಕಳಿಗೆ 999 ರೂಪಾಯಿ, ಹೆಣ್ಣು ಮಕ್ಕಳಿಗೆ 1599 ರೂಪಾಯಿ, ಜೊತೆಗೆ ಕಪಲ್ ಬಂದರೆ ಅಂದರೆ ಜೋಡಿಗಳು ಬಂದರೆ 4990 ರೂಪಾಯಿ. ಅಕಸ್ಮಾತ್ ಗ್ರೂಪ್ ಬಂದರೆ 6 ಜನರ ಗ್ರೂಪ್ ಬಂದರೆ 9999 ರೂಪಾಯಿ ಅಂತ ಒಂದು ಬೆಲೆಯನ್ನು ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ನಾನು ಹೇಳ್ತಾ ಇರೋದೇನೆಂದರೆ, ಈ ಕಾನೂನು ಬಾಹಿರ ಚಟುವಟಿಕೆಯನ್ನು ಹೇಗೆ ಭಯ ಇಲ್ಲದೆ ನಡೆಸ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಕ್ಯೂಬಿಕ್ಸ್ ಹೋಟೆಲ್ ಪಕ್ಕದಲ್ಲೇ ಐಸ್ ಕ್ಯೂಬ್ ಅಂತ ಹೋಟ್ಲಿದೆ. ಅಲ್ಲಿ ಆ ಒಂದು ಐಸ್ ಕ್ಯೂಬ್ ಹೋಟ್ಲಿಗೆ ಅಬಕಾರಿ ಇಲಾಖೆ ಅಂದರೆ ಬಾರ್ ಲೈಸೆನ್ಸ್ ಇದೆ. ಪಕ್ಕದಲ್ಲಿರೋದು ಕ್ಯೂಬಿಕ್ಸ್, ಅದು ಒಂದು ಹಾಲ್, ಅಂದರೆ ಮದುವೆ ಸಮಾರಂಭಗಳು ನಡೀತಕ್ಕಂಥ ಒಂದು ಹೋಟ್ಲದು. ಇವರು ಐಸ್ ಕ್ಯೂಬ್ ಅಂತ ಏನು ಹೋಟ್ಲಿದೆ, ಇವರು ಪಕ್ಕದ ಕ್ಯೂಬಿಕ್ಸ್ ಹೋಟ್ಲಲ್ಲಿ ರಾಜಾರೋಷವಾಗಿ ಒಂದು ನ್ಯೂ ಇಯರ್ ಈವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಇವರಿಗೆ ಪರ್ಮಿಷನ್ ಯಾರು ಕೊಟ್ಟರು? ಧಾರವಾಡ ಜಿಲ್ಲೆಯ ಅಬಕಾರಿ ಇಲಾಖೆಯ ಅಧೀಕ್ಷಕರೇ ಶ್ರೀ ರಮೇಶ್ ಕುಮಾರ್ ಅವರೇ, ಇದು ನಿಮ್ಮ ಗಮನದಲ್ಲಿದೆಯಾ? ನೀವು ಇವರಿಗೆ ಪರವಾನಗಿ ಕೊಟ್ಟಿದ್ದೀರಾ? ಅಕಸ್ಮಾತ್ ಇವರೇನಾದ್ರು ಮಹಾನಗರ ಪಾಲಿಕೆಯ ಕಚೇರಿಯಿಂದ ಪರವಾನಗಿ ಪಡೆದಿದ್ದಾರೆಯೇ? ಪೊಲೀಸ್ ಇಲಾಖೆಯಿಂದ ಏನಾದ್ರು ಪರವಾನಗಿ ಪಡೆದಿದ್ದಾರೆ? ಇದು ಯಾವುದು ನಿಮ್ಮ ಗಮನಕ್ಕೆ ಇದೆಯೋ ಅಥವಾ ಇಲ್ಲವೋ ಗೊತ್ತಿಲ್ಲ. ಅಥವಾ ನೀವಾಗಿಯೇ ಅವ್ರಿಗೆ ಮುಕ್ತವಾಗಿ ನೀವು ಮಾಡಿರಿ, ನಾವಿದ್ದೀವಿ ಅಂತ ಏನಾದ್ರು ಅವ್ರಿಗೆ ಧೈರ್ಯ ಕೊಟ್ರ? ಇದು ನನಗೆ ಅರ್ಥ ಆಗ್ತಿಲ್ಲ. ಈ ರೀತಿಯ ಒಂದು ಕಾನೂನು ಬಾಹಿರ ಚಟುವಟಿಕೆ ರಾಜಾರೋಷವಾಗಿ ಹುಬ್ಬಳ್ಳಿಯ ರಸ್ತೆಯಲ್ಲೆಲ್ಲ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಅಂಟಿಸಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ದರೂ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿದ್ಯಾಕೆ? ನನಗೆ ಅರ್ಥ ಆಗಬೇಕು. ಇನ್ನೊಂದು ಹಾಸ್ಯಾಸ್ಪದ ಸಂಗತಿ ಏನಂತಂದರೆ, ಇವರಿಗೆ ಪರ್ಮಿಷನ್ ಇಲ್ಲ ಈವೆಂಟ್ ಮಾಡಲಿಕ್ಕೆ, ಅಲ್ಲಿ ಬಾರ್ ಲೈಸೆನ್ಸ್ ಇಲ್ಲ, ಜೊತೆಗೆ MRP ದರದಲ್ಲಿ ಇವರು ಕುಡಿಲಿಕ್ಕೆ ಲೀಕರ್ನ ಕೊಡ್ತಾರಂತ ಅವರೇ ಹೇಳಿರೋದು. ಇದು ಎಷ್ಟು ಸರಿ? ಯಾರು ಇವರೆಲ್ಲ? ಯಾರು ಇಷ್ಟೆಲ್ಲ ಇವ್ರಿಗೆ ನೀವು ಅವಕಾಶವನ್ನು ಕೊಡಲಿಕ್ಕೆ ಕಾರಣ ಏನು? ಎಷ್ಟು ದುಡ್ಡು ಕೊಟ್ಟಿದ್ದಾರೆ ನಿಮಗೆ? ಅಥವಾ ನೀವೇನಾದ್ರು ದುಡ್ಡು ಫಿಕ್ಸ್ ಮಾಡ್ಕೊಂಡಿದ್ದೀರಾ? ಇದೇ ರೀತಿ ನಾಳೆ ಬೇರೆ ಬೇರೆ ಭಾಗಗಳಲ್ಲೂ ನಡೀತಾ ಇದೆ. ನಾನು ಇವತ್ತು ಈ ಒಂದು ನಮ್ಮ ಒಂದು ಡಿಜಿಟಲ್ ವಾಹಿನಿಯ ಮೂಲಕ ನಿಮಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಇವತ್ತು ಈ ಸುದ್ದಿ ತಮಗೆ ತಲುಪಿದ ತಕ್ಷಣ ನಾಳೆ ಇದು ಯಾವುದೇ ಕಾರಣಕ್ಕೂ ನಿಲ್ಲಬೇಕು. ಒಂದು ವೇಳೆ ಇದು ಇದೇ ರೀತಿಯಾಗಿ ನಾಳೆ ನಡೆದಿದ್ದೇ ಆದರೆ ಅದರ ಮಾರನೇ ದಿನ ನಾನು ಈ ಸುದ್ದಿಯನ್ನು ಮತ್ತೊಮ್ಮೆ ಮಾಡಿ ಎಲ್ಲಿ ತಲುಪಿಸ್ಬೇಕೋ ಈ ಸುದ್ದಿಯನ್ನು ಅಲ್ಲಿ ತಲುಪಿಸ್ತೀನಿ. ನಾನು ಬಹಳ ದಿನಗಳಿಂದ ನೋಡ್ತಾ ಇದ್ದೀನಿ, ಅನೇಕ ಬಾರಿ ಬಂದು ನಿಮ್ಮ ಕಚೇರಿಗೆ ನಾನು ಮನವಿಯನ್ನು ಕೊಟ್ಟಿದ್ದೇನೆ. ಅಲ್ಲಿ ಸಾಕಷ್ಟು ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನವರು ಆಗಿರ್ಬೋದು, MRP ಶಾಪ್ನವರು ಆಗಿರ್ಬೋದು, ಕೆಲವು ರೂಲ್ಸ್ಗಳನ್ನು ಬ್ರೇಕ್ ಮಾಡಿ ತಮ್ಮದೇ ಆದ ಶೈಲಿಯಲ್ಲಿ, ತಮ್ಮದೇ ಆದ ಸ್ಟೈಲಲ್ಲಿ ಅಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಇದು ನಿಮ್ಮ ಗಮನಕ್ಕೂ ಇದೆ. ಯಾರೇ ಹೋಗಿ ಬಂದು ನಿಮ್ಮ ಹತ್ರ ದೂರನ್ನು ಕೊಟ್ಟರೂ ಕೂಡ ತಾವು ಗಮನ ಹರಿಸ್ತಿಲ್ಲ. ಅದು ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. MRP ಶಾಪಲ್ಲಿ ಟೇಬಲ್ಗಳನ್ನ ಹಾಕ್ಕೊಂಡು ರಾಜಾರೋಷವಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಈಗ ಇವರು ಯಾವುದೇ ಪರ್ಮಿಷನ್ ಇಲ್ಲದೆ ನ್ಯೂ ಇಯರ್ ಈವೆಂಟ್ನ ಆರ್ಗನೈಸ್ ಮಾಡಿ ಅವರು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಏನು ನೀವು ಅಬಕಾರಿ ಇಲಾಖೆಯಲ್ಲಿ ಇರ್ತಕ್ಕಂಥವ್ರೆಲ್ಲ ಅವ್ರ ಕೈ ಆಳುಗಳ ಅಥವಾ ಅವ್ರ ಕೈ ಗೊಂಬೆಗಳ? ನಿಮಗೆ ಸಂಬಳ ಕೊಡೋದು ಸರ್ಕಾರನ ಅಥವಾ ಈ ಬಾರ್ ಓನರ್ಗಳ? ನೀವು ಮಾಡ್ತಾ ಇರೋದು ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ನಮ್ಮ ಕೈಯಿಂದ ಆಗಲ್ಲ. ಇನ್ನು ಈ ಒಂದು ವಾಹಿನಿಯ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಾಳೆ ಈ ಈವೆಂಟ್ ನಡೀಬಾರ್ದು. ಇದು ಒಂದೇ ಅಲ್ಲ, ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೆಲ್ಲಿ ಕಾನೂನು ಬಾಹಿರವಾಗಿ ನಿಮ್ಮ ಪರ್ಮಿಷನ್ ಇಲ್ಲದೆ, ಪರವಾನಗಿ, ಅಬಕಾರಿ ಇಲಾಖೆಯ ಪರವಾನಗಿ ಇಲ್ಲದೆ ಯಾರ್ಯಾರು ಈವೆಂಟ್ನ ಮಾಡ್ತಾ ಇದ್ದಾರೆ,
ಗಮನ ಹರಿಸಿ ಅದನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು. ಯಾವ ಈವೆಂಟಲ್ಲಿ ಚಿಕ್ಕ ಮಕ್ಕಳಿಗೆ 999 ರೂಪಾಯಿ ಒಂದು ಬೆಲೆನ ಫಿಕ್ಸ್ ಮಾಡ್ತಾರೆ ಅಂತಂದರೆ ಅಲ್ಲಿ ಕುಣಿದು ಕುಪ್ಪಳಿಸ್ಲಿಕ್ಕೆ ಹೋಗ್ತಾರೆ. ಅಂಥದ್ರಲ್ಲಿ ಮಕ್ಕಳಿಗೆ ನೀವು ಪರ್ಮಿಷನ್ ಹೆಂಗೆ ಕೊಟ್ರಿ? ಹೇಗೆ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಅಂಥ ಜಾಗಕ್ಕೆ ಹೋಗ್ತೀರಿ? ಇದು ನನಗೊಂದು ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಇವಾಗಲೇ ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದು ನಾಳೆ ಯಾವುದೇ ಕಾರಣಕ್ಕೂ ಈ ಇವೆಂಟ್ ನಡೀಬಾರ್ದು. ಮತ್ತೊಂದು ಸುದ್ದಿಯೊಂದಿಗೆ ಮತ್ತೊಮ್ಮೆ ಬರ್ತೀನಿ. ನಮಸ್ತೆ.